ಹಿಂದೆ ಬತ್ತವಳೆ ಕಾಣಿಸ್ತಾಳು ಓಡ್ ಬತ್ತವಳು ನೋಡಿಲಿ. ನಮ್ಮಂಗೆ ಎಷ್ಟೋ ದಿನ ಅವ್ರ ಮನೆಗೆ ಹೋಯ್ತಾರ ಅನ್ನಂಗೆ ಏನಾದ್ರು ಅವ್ರ ತವ್ರ ಮನೇನಲ್ವಾ ಗೈಸ್. ಹಿಂಗೆ ಹಿಂಗೆ ಸೇಮ್ ಹಂಗೆ ಬಾ ಬಾ ನೋಡು ಆನ್ ಮಾಡಿದ್ದೀನಿ ನೋಡಿ ಇವಾಗ ನಿಧಾನಕ್ಕೆ ನಬಕ್ಕಂದ ಮೇಲೆ ಅಲ್ಲಿ ಬಿದೋಗಿ ನೀನು ಬೇರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಏನಂತಂದರೆ ಆ್ಯಸ್ ಯು ಆಲ್ ನೋ ನಾಮಕರಣ ಸೀರೀಸ್ ಬ್ಲಾಗ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಈ ಗೃಹ ಪ್ರವೇಶ ಸೀರೀಸ್ ಸ್ಟಾರ್ಟ್ ಆಗ್ತಿದೆ. ಸುಮ್ಮನೆ ಹೇಳಿದ್ದು ಗೃಹ ಪ್ರವೇಶ ನಮ್ದು ವಿಚ್ ಮೀನ್ಸ್ ಸೀರೀಸ್ ಏನು ಸ್ಟಾರ್ಟ್ ಆಗ್ತಿಲ್ಲ, ಜಸ್ಟ್ 1 or 2 ವ್ಲಾಗ್ಸ್ ಅಷ್ಟೇ ಬರೋದು ಗೃಹ ಪ್ರವೇಶ ಸೀರೀಸಲ್ಲಿ. ಗೃಹ ಪ್ರವೇಶದಲ್ಲಿ ಏನಂತ ಅಂದರೆ ನಮ್ಮ ಮಾವ ಅವ್ರ ಮನೆ ಗೃಹ ಪ್ರವೇಶ ಇದೆ. ನನಗೆ ಗುರುಪ್ರವೇಶ ಅಂದೆ ಅದೇ ಬರುತ್ತೆ ಬಾಯಿಗೆ. ಗೃಹ ಪ್ರವೇಶ ಇದೆ. ಈ ನಾಳೆ ಗೈಸಿರೋದು, ಇವತ್ತು ಹೋಮ ಇರುತ್ತೆ. ಸೊ ಅಮ್ಮ, ನಾನು, ಋತು ಇಷ್ಟು ಜನ ಹೋಗ್ತಾ ಇದ್ದೀವಿ. ಅಪ್ಪಾಜಿ ನಾಳೆ ಬರ್ತಾರೆ. ಆ್ಯಂಡ್ ಗ್ಯಾಸ್ ಕಮ್ ಲೆಟ್ಸ್ ಗೋ. ನಮ್ಮದೆಲ್ಲ ಹಬ್ಬ, ನಮ್ಮದೆಲ್ಲ ನಾಮಕರಣ ಸೆಲೆಬ್ರೇಷನ್ಸ್ ಎಲ್ಲ ಮುಗಿದ್ಮೇಲೆ ಇದೇ ಒಂದು ಫಸ್ಟ್ ಬರ್ತಾ ಇರೋ ಅಂಥ ಒಂದು ಫಂಕ್ಷನ್. ಆ್ಯಂಡ್ ಯಸ್ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಟಿ ಶರ್ಟ್ ಹಾಕಿ ಮಾಡಿದ್ದೀನಿ, ಜಸ್ಟ್ ಶಾರ್ಟ್ಸ್ ಹಾಕಬೇಕು. ಜೀನ್ಸ್ ಶಾರ್ಟ್ಸ್ ಇದೆ. ಇದು ಕೂಡ ಅವ್ನು ಹಾಕಿರೋ ಬಟ್ಟೆ ಇದೆ. ಸೊ ಫಸ್ಟ್ ಟೈಮ್ ಅವ್ನಿಗೆ ಹಾಕಿರೋದು. ನಮ್ಮ ಮಾವ ಅವ್ರ ಮನೆಯಲ್ಲೇ ಕೊಡಿಸಿದ್ದು ಅವನಿಗೆ ಫಸ್ಟ್ ಟೈಮ್ ನೋಡೋಕೆ ಬಂದಾಗ. ಈಸ್ ಆಲ್ಸೋ ರೆಡಿ. ನಾಳೆ ಇವನಿಗೆ ಪಂಚೆ ಶರ್ಟ್ ಆ್ಯಂಡ್ ಒಂದು ಡ್ರೆಸ್ ತೊಗೊಂಡಿದ್ದೀನಿ, ಹೇಗಾದರೂ ಆಗಲಿ ಅಂತ ಹೇಳಿ. ಇವನ್ನೇ ರೇಸಿ ಎಲ್ಲಾದರೂ ಹೋಗ್ಬೇಕಂದ್ರೆ ನನ್ನ ಬ್ಯಾಗ್ ನೋಡಿದ್ರೆ ನೀವು ಅಂದ್ಕೋತೀರ ಮೇ ಬಿ ಟ್ರಿಪ್ ಹೋಗ್ತಿದ್ದೀವೇನೋ ಅಂತ. ಅಷ್ಟಿರುತ್ತೆ ಲಗೇಜ್ ನಂದು. ಹೆಚ್ಚು ಕಮ್ಮಿ ಅಷ್ಟು ದೊಡ್ಡ ಬ್ಯಾಗ್ ಇರುತ್ತೆ ಗೊತ್ತಾ. ಇವನಿಗೆ ಇವಾಗ ಜಸ್ಟ್ ಇವತ್ತು ಮತ್ತು ನಾಳೆಗೆ ಒಂದು 5 to 7-8 ಪೇರ್ಸ್ ಮೇಲೆ ಒಂದು 10 ಅಂದ್ಕೊಳ್ಳಿ ಅಷ್ಟು ತೊಗೊಂಡಿದ್ದೀನಿ. ಫೈನಲಿ ದ ಗೃಹ ಪ್ರವೇಶ ಇಸ್ ಯೋರ್. ನಾವು ಇಷ್ಟು ದಿನ ಕೇಳ್ತಿದ್ವಿ ಮಾಮಗೆ ಯಾವಾಗ ಅಂತ ಹೇಳಿ. ಆ್ಯಂಡ್ ಬಂದೇ ಹೋಗಿದ್ದೆ ಆ ದಿನ. ನಮ್ಮ ಡೇಟ್ ನಾಮಕರಣ ಡೇಟ್ ಫಿಕ್ಸ್ ಆದಮೇಲೆ ಈ ಡೇಟ್ ಫಿಕ್ಸ್ ಆಗಿರೋದು. ಆ್ಯಂಡ್ ಯಸ್ ಕಮ್ ಲೆಟ್ಸ್ ಗೋ. ಋತು ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ. ಏನೋ ಮಾಡ್ತಿದ್ಯಾ? ಏನು ಮುದ್ದು ಅದು? ಏನು ಅಷ್ಟು ಕ್ಯೂಟ್ ಆಗಂತೀಯ ನೀನು ಅಂತ ಬ್ಯಾಗೆಲ್ಲ ಎತ್ಕೊಂಡು ನೋಡ್ತಾ ಇದೀಯಾ? ಇದು ಬರೀ ಮೇಕಪ್ ಬ್ಯಾಗ್, ಇದು ಲ್ಯಾಪ್ಟಾಪ್ ಬ್ಯಾಗ್. ಶೋ ದೇವ್ರೆ, ಡ್ರೆಸ್ ಎಲ್ಲ ಇರೋದು ಬ್ಯಾಗ್. ಇವಳು ನಾಳೆ ಬರ್ತಾಳೆ. ಇವಳಿಗೆ ನಾಳೆ ಇರಲ್ಲ ಆಯ್ತಾ. ಇವಳು ನಾಳೆ 3 o'clock ಲಾಗಿನ್ ಇದೆ ಇವಳಿಗೆ. ಅಷ್ಟರಲ್ಲಿ ಬರ್ತಾಳೆ ಅವಳು. ಅಷ್ಟಕ್ಕೆ 3 ಬ್ಯಾಗ್ ತೊಗೊಂಡವಳೆ ಅಂದರೆ ಲೆಕ್ಕ ಹಾಕಿ ಮೇಕಪ್ ಆರ್ಟಿಸ್ಟ್ಗಳು ಮೇಕಪ್ ಮಾಡೋಕ್ಕೆ ಅಂತ ಒಂದೊಂದು ಬ್ಯಾಗ್ ತೊಗೊಬರ್ತಾರೆ. ಇವಳು ಸೆಲ್ಫ್ ಮೇಕಪ್ ಅಲ್ವಾ, ಅದಕ್ಕೆ ಒಂದು ಬ್ಯಾಗ್ ತಗೋತಾಳೆ ಅಂತ. ಬಟ್ ನಮ್ದು ಏನೋ ಮೇಕಪ್ ಇರಲ್ಲ ಗೈಸ್, ಬೇಸಿಕ್ ಅಷ್ಟೇ ನಮ್ಮದು. ನಾವು ತುಂಬ ಮೇಕಪ್ ಎಲ್ಲ ಮಾಡಲ್ಲ. ಬಟ್ ಅದರಲ್ಲಿ ಲೈಕ್ ಸ್ಕಿನ್ ಕೇರ್ ಐಟಮ್ಸು ಮತ್ತು ಫೇಸ್ ವಾಶು ಆ ಥರದ್ದು ಇರುತ್ತೆ ಅಷ್ಟೇ. ಬ್ರಷು, ಟೂತ್ಪೇಸ್ಟ್ ಈ ಥರದ್ದೆಲ್ಲ. ಬಿಕಾಸ್ ನಾವು ಯೂಶ್ವಲಿ ನಮ್ಮದೆಲ್ಲ ಸಪ್ರೇಟ್ ಐಟಮ್ಸು ನಾವು ಶೇರ್ ಮಾಡಲ್ಲ ಆಯಿತಾ. ಅದರಿಂದ ನಮ್ಮದು ನಾವು ಎತ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಫಂಕ್ಷನ್ ಮನೆಯಲ್ಲಿ ನಾವು ಇತ್ಕೊಡಿ ಅಂತ ಕೇಳೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಮಗೇನು ಬೇಕು ನಮ್ಮದನ್ನ ನಾವು ತೊಗೊಂಡು ಹೋಗ್ಬಿಡ್ತೀವಿ. ಗೇಜ್ ಗೈಸ್, ಇದರಲ್ಲಿ ನನ್ನ ಬ್ಯಾಗ್ ಇಲ್ಲ ಇನ್ನು. ಇವು ಬರೀ ಇವ್ರದ್ದೇ ಇರೋದು ಇಬ್ರದ್ದು. ನಮ್ದು ಅಲ್ಲಿದೆ, ಅಲ್ಲೊಂದು ಬ್ಯಾಗ್ ಇದೆ. ಹಂಗೆ ನಿಂತ್ಕೊ. ನಿನ್ನ ಮಗನ ಕಸ ಎಲ್ಲ ಎತ್ತಾಕ. ಓಕೆ ಇವಳು ಬೀನ್ 0.5 ಏನು ಬೈಬೇಡ ನೀನನ್ನು. ಇವಳು ಅಂತಾಳೆ ಗೈಸ್ ಯಾವಾಗಲೂ ನನಗೆ ನೀನು ತುಂಬ ಆ ಥರ ಎಲ್ಲ ನಿಂತ್ಕೊಬೇಡ, ವಾಚ್ ತೋರಿಸು. ಅದನ್ನು ತೋರ್ಸೋಕ್ಕೆ ಅಂತಲೇ ನಾನು ಸ್ಟಾರ್ಟ್ ಮಾಡಿದ್ದು ಗೈಸ್. ಅವಳು ಹೊಸ ವಾಚ್, ಅವಳು ಅರ್ನಿಂಗ್ಸಲ್ಲಿ ಅವಳು ತೊಗೊಂಡಿರೋ ಅಂಥದ್ದು ವಾಚ್ ಅರ್ಮಾನಿ ಎಕ್ಸ್ಚೇಂಜ್. ಇಟ್ಸ್ ವೆರಿ ನೈಸ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್ ಇದು ವಾಚು. ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಇಬ್ಬರದು ಸೇಮ್ ಆದರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ಬೇರೆ ಅರ್ಮಾನಿ ಎಕ್ಸ್ಚೇಂಜಲ್ಲೇ ಬೇರೆ ತೊಗೋತೀನಿ. ತೋರಿಸು. ಬಿಡು ಹೋಗ್ಲಿ ಬಿಡು. ನನ್ನ ಸ್ಟೋರಿ ಹಾಕಿದೆ ನೋಡಿರೋರು ಏನು ಅಂತ ಕೇಳು. ನೋಡಿರ್ತೀರ ಅಂತ ಹೇಳಕ್ ನನ್ನ ಸಬ್ಸ್ಕ್ರೈಬರ್ಸಿಗೆ ನಾನು ತೋರಿಸಿದ್ದು. ಪರವಾಗಿಲ್ಲ, ಇನ್ನೊಂದ್ಸತಿ ಕಾಣಿಸಿದ್ರು ಇಟ್ಸ್ ಓಕೆ. ಎಸ್ ಗೈಸ್, ಅನನ್ಯ ಏನು ಫುಲ್ ಬ್ರ್ಯಾಂಡೆಡ್ ಮೇಲೆ ಬ್ರ್ಯಾಂಡೆಡ್ ಆಗ್ಬಿಟ್ಟವಳೆ. ಅದು ಹಂಗೆ ಇವಾಗ ಬಂದ್ಬಿಟ್ಟೈತಿ ಸ್ವಲ್ಪ. ಅದು ಯೂಶ್ವಲಿ ಹಂಗೆ ಗೈಸ್. ಬಿಕಾಸ್ ಏನಂದರೆ ಕಾಸಿಗೆ ತಕ್ಕನ ಕಡಲೆ ಅನ್ನೋ ಥರ. ನಾವು ಇವಾಗ ಎಷ್ಟು ನನ್ನ ತೋರಿಸು ಎಷ್ಟು ತೊಗೊಳ್ತೀವಲ್ವ ಅಷ್ಟು ಕ್ವಾಲಿಟಿ ಇರುತ್ತೆ. ಅದು ನಮ್ಗೆ ರಿಯಲೈಸ್ ಆಗಿದೆ ಆಯಿತಾ.
ತುಂಬ ನನಗೆ ರಿಯಲೈಸ್ ಆಯಿತು, ಇವಳು ಸ್ವಲ್ಪ ನಿಧಾನ ಆಗಿತ್ತು. ಇವಾಗ ಹೆಂಗೂ ಅವಳು ಆಡ್ ಮಾಡ್ತಾಳೆ, ಅವಳಿಗೆ ಹೆಂಗೆ ಬೇಕಂಗೆ ಏನು ಫುಲ್ ಬ್ರ್ಯಾಂಡೆಡ್ ಎಲ್ಲ ಎತ್ಕೊಂಡು ತೊಗೊಳ್ತಾಳೆ. ನೆಕ್ಸ್ಟ್ ನನ್ನ ಮಗಂಗೆ ಫುಲ್ ಬ್ರ್ಯಾಂಡೆಡ್ ಕೊಡಿಸ್ತಾಳೆ. ಮಾವ ನಮ್ಮ ಮಾವ ಇದು ತಡೀರೋ, ಎಲ್ಲಿದ್ದೀರ, ಬಂದ್ರ ಒಂದು 5-6 ಸತಿ ಫೋನ್ ಮಾಡ್ದೆ, ಬಂದ್ವಿ ಅಲ್ವಾ, ಇಲ್ಲೇ ಇರಿ ಅಂತ. ಈಗೆಲ್ಲ ಮುಂದಕ್ಕೆ ನಡೀರಿ ಒಂದ್ಸೂರು ಅಂತ. ಅನನ್ಯ ಇಳ್ಕೊಂಡ್ಲ ಹಿಂದೆ ಬತ್ತವಳೆ, ಕಾಣಿಸ್ತಾಳು, ಓಡ್ಬತ್ತವಳು ನೋಡಿಲಿ. ಎಲ್ಗೋಗಿದ್ದೆ ನೀನು ಇಲ್ದಿ? ಮೀನ್ಸ್ ಏನಂದ್ರೆ ಅನನ್ಯ ನಮ್ಮ ಮಾವದ ಜೊತೆ ಹೋದ್ರು ಆಯ್ತಾ, ಹೋಗ್ಬಿಟ್ಟು ಅಲ್ಲಿ ಮುಂದೆ ಎಲ್ಲೋ ಅವರು ಕಟಿಂಗ್ ಶಾಪ್ ಹತ್ರ ಹೋಗಿದ್ದಾರೆ ಅಂತ ಅವಳು ಅಲ್ಲೇ ಇಳ್ಕೊಂಡಿದ್ದಾಳೆ. ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾಳೆ, ಇನ್ನು ಎಷ್ಟೊತ್ತು ಯಾವಾಗ ಬರ್ತೀರಾ ಇಷ್ಟೊತ್ತಾದರೂ ಬಂದಿಲ್ಲ ಅಂತ. ನಾವು ಮೆಡಿಕಲ್ ಶಾಪ್ ಹತ್ರ ಹೋಗಿದ್ವಿ, ಹೋಗಿ ಬರೋದು ಲೇಟ್ ಆಯಿತು, ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಬೇಕ್ರಿ ಹತ್ರ ಹೋಗ್ತಿದ್ದೆ. ಮಕ್ಳುಗಳಿಗೆ ಮಾಮ ಹೋಯ್ತು, ಮುದ್ದು ಮಾಮ ಹೋಯ್ತಲ್ಲಮ್ಮ. ಹಾಂ ಮುದ್ದು ಫುಲ್ಲು ವಿಂಡೋ ಓಪನ್ ಮಾಡಿಬಿಟ್ಟಿದ್ದೀನಿ ಆಯ್ತಾ, ಅಲ್ಲಿ ನೋಡ್ಕೊಂಡು. ಯಾರು ಮಾತಾಡ್ತಿದ್ದೀವಿ ನಮ್ಮ ಅನನ್ಯ ಎಲ್ಲ ಮುಂದೆ ಸ್ಟಾಪಲ್ಲಿ ಇಳ್ಕೊಂಡಿದ್ದೀನಿ ಅಂತ ಏನನ್ನ ಹೇಳಿದ್ಲು. ಇಲ್ಲೋ ಆಯ್ತು, ಈ ಕಾರ್ ಬೇರೆ ಯಾರೋ ಬಂದಿಲ್ಲ ನಿಲ್ಸ್ಬಿಟ್ಟ. ಇಲ್ಲಿ ಬಂದು ನಿಲ್ಸಿದ್ರಲ್ಲ, ಇಲ್ಲ ಅಂದಿದ್ರೆ ತೋರಿಸ್ತೀನಿ, ಝೂಮ್ ಹಾಕಿ ಅವಳನ್ನ. ಈ ಕಾರ್ ಅವ್ರು ಹೋಗ್ಬೇಕು, ಕಾರ್ ಅಡ್ಡ ಆಯ್ತು, ಅವಳನ್ನ ತೋರ್ಸೋಕ್ಕಾಗಲ್ಲ ನಾನು ಇವಾಗ. ಬಾಯಿ ಇಳಿದ್ಬಿಟ್ಟು ಬಾಯಿಲಿ ಬಾದಾಮ್ ಮಿಲ್ಕ್ ಕುಡಿಯೋಣ ಅಂತ ಬರ್ತಾಳೆ ಅನ್ಸ್ಕೊಳ. ಇಲ್ಲಿ ಇಳ್ಬಿಟ್ಟು ಬಾಯಿಲಿ ಇತ್ತು. ನನಗೆ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಬಿಟ್ಟವಳೆ, ಹೋಗ್ಬಿಟ್ಟು ತೋರಿಸ್ತೀನಿ ತಡೀರಿ. ಅಮ್ಮ ನಮಗೂ ಕೊಡ್ಸು ಒಂದು ಅಂತ. ಬಾ ಇವಾಗ ನೋಡು, ಕೊಡಿಸ್ತೀಯ ಅನನ್ಯ ಅಂತ ಕೇಳ್ತೀನಿ. ಹೋಗ್ಬಿಟ್ಟು ಅನನ್ಯ ಅಮ್ಮಗೂ ಕೊಡಿಸ್ತೀಯ? ನಾನು ನೀನು ಟ್ವಿನ್ನಿಂಗ್ ಮತ್ತು ಸೊ ನೈಸ್. ನೋಡಿಲಿ ಅನನ್ಯ, ನೀನು ಕುಡಿಯೋದು ನೋಡಿಬಿಟ್ಟು ಹೆಂಗಂತವನೇ ನೋಡಿಲಿ. ಕೊಡು ನೋಡಿಲಿ ಸುಮ್ಮನ ಕೊಡು ನನಗೂ ಅಂತ. ಅವ್ರಿಗೆ ಹೇಳೋ ನಿಂಗೆ ಯಾವ ಥರ ಬೇಕು? ನನಗೂ ಸೇಮ್ ಬಾದಾಮ್ ಮಿಲ್ಕ್ ಕೊಡು. ಮಿಕ್ಸ್ ಬೇಡ, ಪ್ಲೈನ್. ಋತುನು ಬಂದ. ಬಾಯ್ ಮಾಡ್ತಾರೆ ಗೈಸ್, ಹೋಗ್ತಾರೆ, ಬಿಟ್ಟು ಹೋಗ್ತಾರೆ. ಈಗ ಇಲ್ಲ ಇರ್ಬೇಕಾದ. ಮುದ್ದು ಕುಡಿತೀಯ? ಮುದ್ದು ಕುಡಿದು ಯಮ್ಮಿ ಇವಾಗ ಫುಲ್ ಸಮ್ಮರ್ ಅಲ್ಲ, ಏನಾಗಲ್ಲ. ಇವನ್ ಬಂದ ನೋಡಿ, ಅನನ್ಯಂದ ಅಲ್ಲಿ ಕೊಟ್ಟಿದ್ದಾಳೆ ರೀಸ್ ಅವನಿಗೆ. ಏನನನ್ಯ ರೀಸ್ ಅನನ್ಯ ಏನು ಹೇಳೋದು ಗೊತ್ತಾ? ಏನು ಹೇಳ್ದೆ ಹೇಳಿ ನೀನು? ಈಗ ಈ ವಿಡಿಯೋ ಆನ್ ಮಾಡೋದಕ್ಕಿಂತ ಮುಂಚೆ ದುಡ್ಡು ಇಸ್ಕೊಂಬೋಗು ಅಂತ. ಇದು ಯಾರು ಎಷ್ಟೇ ದುಡ್ಡಿದ್ರು ಅವ್ರ ಅಪ್ಪಂದಿರ ಹತ್ರ ದುಡ್ಡು ಇಸ್ಕೊಳ್ಳೋದನ್ನ ಬಿಡಲ್ಲ. ನನ್ಗೆ ಇವ್ರು ನೋಡಿನೇ ಗೊತ್ತಾಗ್ತೈತೆ. ನೀನು ಕುಡಿಯಲ್ವಾ? ಫಸ್ಟ್ ಹೋಗಂಬರ್ರಿ. ನಮ್ಮ ಅಮ್ಮಂಗೆ ಎಷ್ಟೋ ದಿನ ಅವ್ರ ಮನೆಗೆ ಹೋಯ್ತಾರೋ ಅನ್ನಂಗೆ. ಏನಾದ್ರು ಅವ್ರ ತವ್ರ ಮನೆಯಲ್ವಾ ಗೈಸ್. ಅವ್ರ ಅಣ್ಣ ಲವ್ ನಮ್ಮ ಅಮ್ಮಂಗವ್ರ ಅಣ್ಣ ಮೇಲೆ ಹೇಳಿದ್ಲು ತಾನೇ ಐಸ್ ನೀರು ಅಂತ. ನೀನು ಕುಡಿ ಅಂತ ಯಾರು ಹೇಳ್ತಾರ? ಕುಡಿ ಆಯ್ತು. ಎಕ್ಸ್ಪ್ರೆಷನ್ ಯಾರು ಬೈಕ್ ಬಂತ ಹೋಗೋ ಅವ್ರ ಜೊತೆ ಅಂತ ಅಂದೆ. ಹೋದ್ರೆ ಅವ್ರು ಸ್ಟಾಪ್ ಮಾಡಿಬಿಟ್ಟು ಗುಡ್ಡೆನಳ್ಳಿ ಅಲ್ವಾ ನೀನು, ಗುಡ್ಡೆನಳ್ಳಿ ಅಲ್ವಾ ನಿಮ್ಮದು ಅಂತ ಅಂತವ್ರು. ಏನು ಫೇಮಸ್ ಆಗ್ಬಿಟ್ಟಿದ್ದೀವಿ ಎಲ್ಲರೂ. ಋತು ಗೈಸ್ ಅವನು ಕೈಯಾಗಿದ್ದ, ಅವನು ಫೇಮಸ್ ಆಗಿರೋ ನಾವಲ್ಲ. ಅಂದರೆ ರೋಡ್ ಸೈಡ್ ಮನೆ ಅಲ್ವಾ, ನೋಡಿರ್ತಾರೆ ಯಾರಾದರೂ. ಐಸ್ ಕ್ಯೂಬ್ಸ್ ಹಾಕೊಬಂದಿದ್ಯಾ ನೀನು? ಫುಲ್ ಆಯಿತು ನೀರು. ಕೈಸಿಲಿ ಪಿಕಾಕ್ ಇದೆ. ಮುದ್ದು ಅಲ್ಲೋಡು, ಮುದ್ದು ಪಿಕಾಕು. ವಾ ಎಷ್ಟು ಚೆನ್ನಾಗಿ ಮೇಯ್ತೈತದು. ಮುದ್ದಮ್ಮ ಅಲ್ಲೋಡು, ಮುದ್ದಮ್ಮ ಅಲ್ಲೋಡಮ್ಮ, ಅಲ್ಲಿ ಕಾಣಿಸ್ತಾ? ಮುದ್ದು ತೋರಿಸು, ಮುದ್ದುಗೆ
ಅದಕ್ಕೆ ಏನು ಇನ್ನ ಮುದ್ದು ಗೊತ್ತಾಗಲ್ಲ ಅದೇನು ಅಂತ. ಮುದ್ದು ಕಾಣಿಸ್ತೈತ ಮುದ್ದು, ಅಲ್ಲಿ ಝೂಮ್ ಮಾಡಬೇಕು. ಹಿಂಗೆ ಸೇಮ್ ಹಂಗೆ ಕೂಗೋದು. ಇವಾಗ ಒಂದು ಇದು ಪೀಹನ್ ಬಂದೈತೆ, ಹೋಯ್ತು ಅದು ಸೈಡಿಗೆ ಹೋಯ್ತು. ಎರಡು ಯಾವ ಕಾಡು ನೀನು ಕೂಗಿದ್ದು ಬರ್ಬೇಕಾಗಿತ್ತಲ್ಲ, ಅವು ಬರಲೇ ಇಲ್ಲ. ನಾನು ನವಿಲಾಗಿದ್ರೆ ಬರೋದು. ಮತ್ತೆ ಮತ್ತೆ ಕೂಗ್ದೆ. ಅಮ್ಮ ಕಳ್ಳಿತಾರ ಅಮ್ಮಂಗೆ ಗೊತ್ತಾಯ್ತು. ನಾನು ಬ್ಲಾಗ್ ಮಾಡೋದು ಇಂಥ ವಾಕಗೆ. ಎಲಿಫೆಂಟ್ ಹೋಗ್ತಿದೆ ನೋಡಿ. ನನ್ನ ರೋಡಲ್ಲಿ ನಿಂತ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದೆ, ಪೆಟ್ರೋಲ್ ಖಾಲಿಯಾಗಿ ಹೋಗ್ಬಿಡ್ತಾದ್ರೆ ಅದು. ನಾನು ಫೋನ್ ತೆಗ್ದು ಲೈಟ್ ವೆಯ್ಟ್ ಇರುತ್ತೆ ಅದು. ಹಾಂ, ನಿಂತರ ಲೈಟ್ ವೆಯ್ಟ್ ಅದು. ಮತ್ತೆ ಲಾರಿ ಹತ್ತಷ್ಟು ಲೈಟ್ ವೆಯ್ಟ್ ಇರುತ್ತಾ ಅಂತ, ಅಂದರೆ ವೆಯ್ಟ್ ಇರುತ್ತೆ ಕಣೆ. ಆ ಲಾರಿಗೆ ಆ ಕೆಪಾಸಿಟಿ ಇರುತ್ತೆ, ಅಷ್ಟು ವೆಯ್ಟ್ ಎತ್ತಷ್ಟು. ಅದೆಷ್ಟು ಗೂಡ್ಸ್ ಅದೆಲ್ಲ ಕ್ಯಾರಿ ಮಾಡುತ್ತೆ ನೋಡಿದ್ಯಾ ತಾನೆ, ಹಂಗೆ. ಅಂಡರ್ಸ್ಟುಡ್? ಗುಡ್ ನೋಡಿ ಹೆಂಗೈತೆ. ಗುಡ್ ಸ್ಟೂಡೆಂಟ್. ಹಾಂ, ಅದು ಇದ್ಯಾವುದೋ ಬೇರೆ ಸ್ಟೇಟಿಂದು ಕಣೆ. ಹೌದು, ನೋಡಲ್ಲಿ ಯಾವುದೋ ಬೇರೆ ಸ್ಟೇಟ್, ತಮಿಳ್ನಾಡ್ದು. ಕಣ್ಣಿಗೆ ಕಾಣಿಸಲ್ವಲ್ಲ, ಅದೇ ಟಿ ಅಂತ ಏನೋ ಐತಲ್ವಾ, ಟಿ ಎನ್ ಅಂತ ಐತಲ್ಲ. TN 36. ಗೈಸ್, ಮನೆಗೆ 500 ಬಂದವ್ರೇನು ಬರೋದಕ್ಕಿಂತ ಮುಂಚೆ. ನಾಳೆ ಅಂತ ಋತು. ಇವತ್ತು ಹೋಮ ಇರೋದು, ಲೈಟಿಂಗ್ಸ್ ಎಲ್ಲ ಇನ್ನ ಬಿಟ್ಟಿಲ್ಲ. ಅಲಂಕಾರ ಮಾಡೋ ಅಷ್ಟೊತ್ತಿಗೆ ಟೈಮ್ ಹಿಡಿದು. ಹಾಂ, ಇಸ್ ಅ ಕಿಚನ್ ಗೈಸ್. ಎಷ್ಟು ಸ್ಪೇಷಿಯಸ್ ಆಗಿದೆ ಅದು, ಫುಲ್ ದೊಡ್ಡಗೆ. ಈಚೆ ಹೋಗೋ ಡೋರ್ ಗೈಸ್, 2 ಡೋರ್ ಇದಾವೆ. ದಿಸ್ ಇಸ್ ಅ 1 ರೂಮ್ ಆ್ಯಂಡ್ ದಿಸ್ ಇಸ್ ಅನದರ್ ರೂಮ್. ಮೇಲೆ 1 ರೂಮ್ ಇದೆ. ಇದು ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ. ನಾನು ಚಿನ್ವಿ ಎತ್ಕೊಂಡಿದ್ದೀನಿ, ಲೈಟ್ ಸ್ವಿಚ್ ಹಾಕೋಣ ಅಂದರೆ. ದಿಸ್ ಇಸ್ ಅ ಹೋಮ್ ಟೂರ್. ಮುದ್ದಮ್ಮ ಇದು ಜಾಗ ಮಾತ್ರ ಅಷ್ಟೇ. ಮುದ್ದು ತಾತ ಮನೆ ಕೂವ ಎಲ್ಲ ಐತೆ. ಮುದ್ದುಗಿದೆಲ್ಲ ಸಿಕ್ಕಾಬಿಟ್ಟೆ ಇಷ್ಟ ಗೈಸ್. ನಿಂಗೂ ಇದಾರ ಬೇಕಾಗಿರೋದು ಚಿನ್ನಮ್ಮ. ಇವಾಗಿದ್ದು ಯಾರ ಹತ್ರನೂ ಹೋಗ್ತಾ ಇಲ್ಲ ಅದು. ಯಾರ ಹತ್ರನೂ ಹೋಗ್ತಾ ಇಲ್ಲ ಗೈಸ್. ಅದು ಅವನು ಮಲಗಿದ್ದ ಕಾರಲ್ಲಿ, ಬಂದ ತಕ್ಷಣ ಕಾರಲ್ಲೇ ಮಲಗಿದ್ನಲ್ಲ, ಎದ್ದ ತಕ್ಷಣ ಇದಾದು ಬೇರೆ ಮನೆಯಲ್ಲಿ ಇದ್ದೀನಿ ಅಂತ. ಇಲ್ಲಿ ಕೂವ ಎಲ್ಲ ಐತೆ ಮುದ್ದಮ್ಮ, ಎಲ್ಲ ಐತೆ. ಇಲ್ಲಿ ನೋಡು ಹೆಂಗೈತೆ, ಪುಟ್ಟಗೆ ಪಾಪ ಐತೆ ನೋಡು ಮುದ್ದು. ಅಲ್ಲಿ ಚೆನ್ನಾಯ್ತಾ? ಬೇಕಾ ನಿನಗೆ? ಹಂಗ ಮಾತಾಡ್ಸೋದು ಅವ್ನ ಫೇವ್ರೆಟ್. ಅದು ಅವ್ನು ಸಿಕ್ಕಾಪಟ್ಟೆ ಇಷ್ಟ ಗೈಸ್ ಈ ಥರ ಎಲ್ಲ ಅನಿಮಲ್ಸ್ ಇದೆಲ್ಲ. ಮನೆ ಮುಂದೆ ಇರೋ ಹಸು ಹತ್ರನೂ ಅಷ್ಟೇ, ಹೋಗೋಣ ಅಂತ ಕೈ ಫುಲ್ ಇದು ಮಾಡ್ತಿರ್ತಾನೆ, ಕರ್ಕೊಂಡೋಗಿ ಅಂತ. ತೊಗೊಂಡೋಗೋಣ ಅದನ್ನ ನಮ್ಮ ಮನೆಗೆ. ಅದು ಕರ್ಕೊಂಡೋಗೋಣ ನಮ್ಮ ಮನೆಗೆ. ಹೋಗೋ ತನಕ ಫುಲ್ ಅದೆಲ್ಲ ನೋಡಿ ಕಣ್ ತುಂಬ್ಕೊಬಿಡು. ಬಾ 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 ಬಾ. ನೋಡು ಒಂದು ಹೆಂಗ್ ಕೂಗುತ್ತದು. ನಿನ್ನ ಬಾ ಬಾ ಅಂತೈತೆ ನೋಡು, ನಿನ್ನ ಬಾ ಬಾ ಅಂತೈತೆ ನೋಡು ಹೆಂಗ್ ಜಂಪ್ ಮಾಡ್ತದು. ಹೋಗ್ತೀಯ ನೀನು ಅಲ್ಲಿಗೆ? ಹೋಗಲ್ಲ, ಬಿದ್ದೋಗ್ತೀಯ ಹಂಗೆ ಹೋದ್ರೆ. ಬಾ, ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲ, ನಮ್ಮ ಕರ್ಕೊಂಡು ಹೋಗ್ತಾರೆ. ಹೋಗು
ನೋಡಿ ಸಣ್ಣ ಹತ್ರ ಹೋಗೋದು ಮುದ್ದು ಒಳಗಡೆ ಹೋಗಿ ಕರ್ಕೊಂಡು ಹೋಗ್ತಾ ಇರೋದು. ಹೀಗೆ ಹೆದ್ರುಕೋಡ್ದು ಆರನ್ ಸೌಂಡಿಗೆ ಜೋರಾಗಿದೆಲ್ಲ ಸೌಂಡ್. ಅದಕ್ಕೆ ಹೆದ್ರುಕೋಬಿಟ್ಟ ಮುದಮ್ಮ ನೀನು ಆ ಸೌಂಡ್ಗೆ. ಫ್ರೆಶ್ ಮಿಲ್ಕ್ ಆ ಟೇಸ್ಟೇ ಬೇರೆ. ಹೌದು, ಚೆನ್ನಾಯ್ತಾ ಟೇಸ್ಟ್? ಅವಳು ಶುಗರ್ ಹಾಕೊಳ್ಳೋದು ಗೈಸ್, ನಾನು ಹಾಕಿಲ್ಲ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ಶುಗರ್ ಹಾಕೋಬೇಕು ಅಂತ ಕಾಯ್ತಾ ಇದ್ದೀನಿ. ಏನಿಲ್ಲ ಕಣ್ರಿ, ನಿಮ್ದು ಅಲ್ಲಿ ಗ್ಲಾಸಲ್ಲಿ ಹಾಲೈತೆ, ಕುಡಿ ಹೋಗ್ರಿ. ಒಂದ್ಸತಿ ತಿರ್ಕೊಳ್ಳಿ ಇಲ್ಲಿ ನನಗೆ ಹಾಯ್ ಮಾಡಿ. ಹಾಯ್ ಹಾಂ ಬೆಂಕಿಪಟ್ನ ಒಳ್ಳೆ ಪೂಜೆ ಮಾಡಕ್ಕ. ಕತ್ಲೆ ಫುಲ್ಲು ಫೇಸು. ನಮ್ಮ ಒಲೆ ಪೂಜೆ ಮಾಡ್ತಿದ್ದಾರೆ ಗೈಸ್. ನನಗೆ ಟಾರ್ಚ್ ಆನ್ ಮಾಡ್ಕೊಂಡು ಫೇಸಿಗೆ ಇಲ್ಲಿಂದ ಅಲ್ಲಿ ತಗೋಬೇಕಲ್ಲ. ಕತ್ಲೆ ಕತ್ಲೆ. ನಾನೊಂದ್ಸರಿ ಹೆಲ್ಪ್ ಮಾಡ್ತೀನಿ. 2 ಫ್ಲಾಶು. ಭಟ್ರು ಧನ್ಯದ ಸಾಮಾನು ರೆಡಿ ಮಾಡ್ಕೊಟ್ಟಿದ್ದಾರೆ ಗೈಸ್ ಅಡಿಗೆ ಧನ್ಯದ ಪುಡಿಗೆ. ಅಮ್ಮ ಜಸ್ಟ್ ಪೂಜೆ ಮಾಡಾಯಿತು. ಫ್ಲಾಶ್ ಆನ್ ಮಾಡಿದ್ದೀವಿ. ಅಯ್ಯೋ ಶಟ್, ಕರೆಂಟ್ ಹೋಯ್ತೇನೋ. ನನ್ನ ಮನೆ ತೋರ್ಸೋಣ ಅಂತ ಬಂದಿದ್ದೀವಿ. ವಾವ್, ಮೂನ್ ಹೆಂಗೆ ಕಾಣಿಸ್ತಿದೆ ನೋಡಿ, ಫುಲ್ಲು ಹಾಫ್ ಮೂನ್ ಸಕ್ಕದಾಗ ಕಾಣಿಸ್ತಿದೆ ನೋಡಿ. ಲೈಟಿಂಗ್ಸ್ ಕುಕಿಂಗ್ ಸ್ಟಾರ್ಟ್ ಆಗಿದೆ. ಬಾದಾಮ್ ಪುರಿ ಮಾಡ್ತಿದ್ದಾರೆ. ಈ ಕಡೆ ಧನ್ಯ ಉರಿತಿದ್ದಾರೆ. ಋತು ಫುಲ್ ಬ್ಯುಸಿ ಆಗಿದ್ದಾನೆ. ನನ್ನ ಮುದ್ದೂ ಅಷ್ಟೇ ಭೂವಿ ಎತ್ಕೊಂಡು ಓಡಾಡಿಸ್ತಿದ್ದಾಳೆ. ಮುದ್ದು ಇಲ್ಲಿ, ಮುದ್ದು ಇಲ್ಲಿ ನೋಡಿ ಇಲ್ಲಿ. ಹಾಯ್, ನಿನ್ಗೂ ಹಿಂಗೆ ಎತ್ಕೊಂಡು ಓಡಾಡಿರ್ಬೇಕಲ್ವಾ? ಹಾಂ, ಸರಿ ಹೋಯ್ತು ನಿನಗೆ, ಸರಿ ಹೋಯ್ತಲ್ವಾ ಅಕ್ಕ? ಅಕ್ಕ ಹಿಂಗೆ ಪ್ರದೀಪ್ ಬ್ಯಾಂಗ್ಳೂರ್ಗೆ ಹೋಗೋದ್ರಿಂದ ಮಾರ್ನಿಂಗ್ ಬರೋಕ್ಕಾಗಲ್ಲ ಅಂತ ಈಗ ಅಟೆಂಡ್ ಮಾಡಿದ್ದಾರೆ. ಇವನು ಅದಕ್ಕೆ ಓಡೋಗ್ಬಿಟ್ಟವನೆ ಪಪ್ಪ ಹತ್ರ. ಹಾಯ್. ಪೂಜೆ ರೆಡಿ ಮಾಡ್ಕೋತಾ ಇದ್ದಾರೆ. 8:30ಇಂದ 10:30 11 ಆಗುತ್ತಂತೆ. ಮಾರ್ನಿಂಗು 4 ಗೆಸ್ 4:30 or 5ಇಂದ ಒಂದು ಮತ್ತೆ 9 to 11:30. ಎಸ್ಕೇಸ್ ವಿ ಗಾಟ್ ರೆಡಿ ಆ್ಯಂಡ್ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಿದೆ. ಐ ಡೋಂಟ್ ನೋ, ಬಟ್ ಈಚೆ ಅದು ಯಾವುದೇ ಪ್ರಿಪ್ರೇಷನ್ಸ್ಗಾಗಲಿ ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ. ಎಲ್ಲದೂ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್. ಸಿಕ್ಕಾಪಟ್ಟೆ ಜೋರಾಗಿ ಕೊಡೋಗ್ತಾ ಇದೆ. ನನ್ನ ಮಾತು ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅನನ್ಯ ಈಸ್ ಯೋರ್. ಅನನ್ಯ ಫುಲ್ ಹಾಕ್ಬೇಕಾಗಿತ್ತು ಅನಿಸುತ್ತೆ. ರೆಡಿ. ಮುಂದೆ ಲೈಟಿಂಗ್ ಇದೆ ಗೈಸ್, ಐ ವಿಲ್ ಶೋ ಯು. ಹೌದಾ ಗೈಸ್, ಇದರಲ್ಲಿ ಕ್ಯಾಮ್ರಾ ಸ್ವಿಚ್ ಮಾಡ್ಬೋದಂತ. ವೆರಿ ನೈಸ್. ಈ ಥರ ಸ್ವಿಚಿಂಗ್ ಆಪ್ಷನ್ ಇದ್ದರೆ ವ್ಲಾಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಚೆನ್ನಾಗಿದೆ. ನಮ್ಮದ್ರಲ್ಲೆಲ್ಲ ಇಲ್ಲ. ಆ್ಯಂಡ್ ಗ್ಯಾಸ್ ನೋಡ್ತೀನಿ ಗೈಸ್ ಹೆಂಗೆ ವ್ಲಾಗ್ ಎಷ್ಟು ಲೆಂತ್ ಆಗುತ್ತೆ ಅಂತ ಹೇಳಿ. ತುಂಬ ಲೆಂತ್ ಆದರೆ ಐ ವಿಲ್ ಎಂಡ್ ದಿಸ್ ವ್ಲಾಗ್. ಟುಡೇ ವ್ಲಾಗೇ ಸಪ್ರೇಟ್ ಆಗುತ್ತೆ. ಟುಮಾರೋ ವ್ಲಾಗ್ ಡಿಫ್ರೆಂಟ್ ಆಗುತ್ತೆ, ಬೇರೆ ಬೇರೆ ಮಾಡ್ತೀನಿ. ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಗುಡುಗ್ತಿದೆ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್ ಆ್ಯಂಡ್ ವಿ ಆರ್ ಇನ್ ದಿ ಸೆಲೆಬ್ರೇಷನ್ ಮೋಡ್. ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್. ಎಸ್, ಮಳೆ ಬರ್ತಿದ್ರು ನಾವು ರೆಡಿ ಆಗ್ತಿದ್ವಿ. ನನ್ನ ಗಾಳಿ ಬಿಡ್ತಿದೆ. ಇಲ್ಲಿ ವಿಂಡೋ ಎಲ್ಲ ತೆಗ್ದಿರೋದಕ್ಕೋಸ್ಕರ ಮಳೆ ತೋರಿಸ್ತೀವಿ ಇಲ್ಲಿ. ಬ್ಯಾಕ್ ಕ್ಯಾಮ್ರಾ 0 ನಮ್ಮದು ಬರ್ತಾ. ಫ್ರಂಟ್ ಕ್ಯಾಮ್ರಾ 0.5 ಇಲ್ಲ ಅಂತ. ಓಕೆ, ಇಲ್ಲ ನಮ್ಮದು ಇಲ್ಲ.
ಇಲ್ಲ ಅಷ್ಟೇ ಗೈಸ್. ಲೆಟ್ಸ್ ಕಂಟಿನ್ಯೂ ದಿಸ್ ಬ್ಲಾಗ್. ಹೋಮ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಬನ್ನಿ ಹೋಗಿ ನೋಡೋಣ. ಮುದ್ದು ನೋಡಿ ಗೈಸ್, ಅಲ್ಲಿ ಎಲ್ಲ ಕತ್ಲೆ. ಹಾನಿಕಾರಿಕ ಪಾಪಾನಿ ಜನ್ಮಾಂತರ ಕೃತಾನಿಕ ಕಾನಿಕಾನಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಣ ಪಾಪಾತ್ಮ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ ರಕ್ಷ ರಕ್ಷೋ ಯಜ್ಞನಾರಾಯಣ ರಕ್ಷ ರಕ್ಷೋ ಗಣಾಧಿಪ ಮನಸ ಅಭೀಷ್ಟ ಪ್ರಾರ್ಥನಾನಿ ಸಮರ್ಪಯಾಮಿ. ಏನಾಯ್ತು? ಬೀಳ್ಸ್ಬಿಟ್ಟ ಆನ್ ಮಾಡಿದ್ದೀನಿ ನೋಡಿ. ಇವಾಗ ನಿಧಾನಕ್ಕೆ ನಬುಕ್ಕಂದ ಮೇಲೆ ಅಲ್ಲಿ ಬಿದೋಗಿ ನೀನು ಬೇರೆ. ನಮ್ಮ ಆಂಟಿ ನೋಡಿ ಈಗ ಹಾಯ್ ಮಾಡಿ ಆಂಟಿ, ಚೆನ್ನಾಗಿ ಕಾಣಿಸ್ತೈತೆ. ನೈಸ್, ಚೆನ್ನಾಗೈತೆ. ಬನ್ನಿ ಬನ್ನಿ ಬನ್ನಿ. ನೆಕ್ಸ್ಟ್ ಮುಗಿದು ಗೈಸ್, ಇವಾಗ ನೈಟಿಂದು ನೆಕ್ಸ್ಟ್ ಮಾರ್ನಿಂಗ್ ಪೂಜೆ ಸ್ಟಾರ್ಟ್. ಸಕ್ ಸಕ್ ಸಕ್. That's all guys, I will end this vlog here only. Thank you for watching ಗೃಹ ಪ್ರವೇಶದ ವ್ಲಾಗ್. ಈಸ್ ಅಪ್ಕಮಿಂಗ್ ವ್ಲಾಗ್. ಇದು ನಾಳೆ ಗೃಹ ಪ್ರವೇಶ ಇರೋದ್ರಿಂದ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಕೀಪ್ ವೈಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್, ಬೈ ಬೈ.